BJPಯ ಯುವ ಎಲ್ಲ ನಾಯಕರ ಪರವಾಗಿ ತಮಗೆಲ್ಲರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತೇನೆ. ಪ್ರತಿ ವರ್ಷದಂತೆ ತಾವೆಲ್ಲರೂ ಇದಕ್ಕೆ ಸಾಕ್ಷೀಕರಣ ಆಗಿದ್ದೀರ. ಏನಂತಂದರೆ ಪ್ರತಿ ವರ್ಷವೂ 10ನೇ ತರಗತಿ ಮತ್ತು ಸೆಕೆಂಡ್ PUCಯಲ್ಲಿ 60%ಗಿಂತ ಹೆಚ್ಚಿನ ಅಂಕ ಗಳಿಸುವಂತಹ ದಲಿತ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತಹ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಎಲ್ಲರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ SLC ಪರೀಕ್ಷೆಗಳು ಮತ್ತು PUC ಪರೀಕ್ಷೆಗಳು ಮುಗಿದು ವಿಶೇಷವಾಗಿ SLC ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಏನು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಅವರೆಲ್ಲರನ್ನೂ ಗುರುತಿಸಿ, ಅಂದರೆ 60%ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗೌರವ ಸೂಚಿಸುವಂತಹ, ಅವರಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಸಹ ತುಂಬ ಹೆಚ್ಚಿನ ಅಂಕಗಳನ್ನು ತಗೊಂಡು ಪಾಸಾಗಿರುವಂಥದ್ದು ನಿಜಕ್ಕೂ ಶುಭದಾಯಕ ಒಂದು ಸೂಚನೆ. ಅಂತಹ ಮಕ್ಕಳನ್ನೆಲ್ಲ ಗುರುತಿಸಿ ಇವತ್ತು ನಾವು ಅವರನ್ನು ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಿಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದರ ಮುಖಾಂತರ ಹೇಳಬೇಕು ಅಂತಂದರೆ, ನಮ್ಮ ಕಚೇರಿ ಬಂದರೆ ನಮ್ಮ ಕಚೇರಿ ಎಲ್ಲಿದೆ ಅಂತನ್ನೋದು ಭಾಗಶಃ ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಹೇಳ್ತೀನಿ, ವಾಪಸಂದ್ರದಲ್ಲಿ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರುವಂತಹ ವಾಪಸಂದ್ರದ ಏನು ಜಿಲ್ಲಾ ವರಿಷ್ಠಾಧಿಕಾರಿಗಳ ಮನೆ ಏನಿದೆ ಅದರ ಪಕ್ಕದಲ್ಲೇ ನಮ್ಮ ಜಿಲ್ಲಾಧಿಕಾರಿಗಳ ಮನೆ ಏನಿದೆ, ಅಧಿಕೃತ ನಿವಾಸಗಳೇನಿದೆ, ಅದರ ವೈಟ್ ಆಪೋಸಿಟ್, ಅದರ ಎದುರುಗಡೆ ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿ ಇದೆ. ಮೊದಲನೇ ಮಹಡಿಯಲ್ಲಿ ಬೋರ್ಡ್ ಸಹ ಇದೆ. ಜೊತೆಗೆ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಕಚೇರಿ ಈಗ ನಮ್ಮದು. ಆ ಕಚೇರಿಯಲ್ಲಿ ನಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಈ ಮಾದರಿಯಲ್ಲಿ ತುಂಬ ಸಿಂಪಲ್ ಇರುತ್ತೆ. ಯಾವುದೇ ಸಂದೇಹಗಳಿಗೆ, ಗೋಚರಗಳಿಗೆ ಈಡಾಗಿರೋ ಹಾಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಅಪ್ಲಿಕೇಶನನ್ನು ಸಿಕ್ಕಿದ್ದಾದಮೇಲೆ ಅದನ್ನು ದಯವಿಟ್ಟು ನನ್ನ ಕಳಕಳಿಯ ಮನವಿ, ಆ ಟೋಕನನ್ನು ದಯವಿಟ್ಟು ಸರಿಯಾಗಿ ಇಟ್ಕೊಳ್ಬೇಕು. ಆ ಟೋಕನ್ ಇಟ್ಕೊಂಡು ನಾವೇನು ಜೂನ್ 28ನೇ ತಾರೀಕು ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆವತ್ತು ತಾವು ಬಂದು ಈ ಟೋಕನ್ ಸಮೇತ ಬಂದರೆ ಅಲ್ಲಿ